ಹಾಯ್ ಅಲ್ಲಿ ಅವ್ರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ ಏನು ಮಾಡಲ್ಲ ನೋಡು ಅವ್ನು ನಗದ್ ನೋಡಿ ನಾವು ಮಾತಾಡೋದಕ್ಕೆ ಸಪ್ರೇ ಸಪ್ರೇ ಕ್ರೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಇವತ್ತು ವಾಕ್ ಹೋಗಕ್ಕಾಗ್ಲಿಲ್ಲ. ನಾನು 8:30ಗೆ ಎದ್ದಿದ್ದೀನಿ ಇವತ್ತು ನಾನು. ಹಾಗಾಗಿ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಈಗ ಬಂದಿದ್ದೀನಿ. ಏನಕ್ಕೆ ಇಷ್ಟು ಬೇಗ ಸ್ನಾನ ಅಂದ್ರೆ ಇವತ್ತು ನಾವು ಹೊಲಕ್ಕೆ ಹೋಗೋಣ ಅಂತ ಒಂದು ಪ್ಲಾನಿಂಗ್ ಅಲ್ಲಿ, ಹಾಗಾಗಿ ಬೇಗ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಇಲ್ಲಾಂದ್ರೆ 10:30 ಆ ತರ ಸ್ನಾನ ಮಾಡ್ತಿದ್ದೆ. ಹಾಗಾಗಿ ಇವತ್ತು ಬೇಗನೆ ಸ್ನಾನ ಆಗಿದೆ ನಂದು. ನಮ್ಮ ನಮ್ ಲವ್ ಯು ಬಂದಿದ್ದಾನೆ. ಹಾಯ್ ಮಾಡಿ, ಹಾಯ್ ಹಾಯ್ ಮಾಡು ಗುಂಡಿ. ಹಾಯ್ ಹಾಯ್, ಉಮ್ಮ ಕೊಡು ಗುಂಡಿ. ಅವ್ನು ತುಂಬಾ ಚುಟಿ, ಅವನು ಸುಮ್ನೆನೆ ಇರಲ್ಲ. ಯಾವಾಗ ನೋಡಿ ಚಿಕ್ಕಿ ಚಿಕ್ಕಿ ಚಿಕ್ಕಿ, ನಾನ್ ಕಾಣ್ಲಿಲ್ಲಿದ್ರೆ ಚಿಕ್ಕಿ ಚಿಕ್ಕಿ ಅಂತಾನೆ, ಇಲ್ಲಾಂದ್ರೆ ಅವ್ರ ಅಜ್ಜಿಗೆ ಅಜ್ಜಿಮಾ ಅಂತಾನೆ. ಅವ್ನ್ ಡಿಫ್ರೆಂಟ್ ಸುಮ್ಮನೆ ಇರಲ್ಲ, ತುಂಬಾ ಕಿಕ್ವಿ ಅವನು. ಗುಡಿ, ಉಮ್ಮ ಕೊಡು. ಇವತ್ ನಾನು ಬ್ಲಾಗ್ ಮಾಡಲ್ಲ ಅಂತ ನಮ್ಮ ಅಕ್ಕ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಏನ್ ಈಗ ಎದ್ದಿದ್ಯಾ ಅಂತ ಅಂತಿದ್ರು. ವಾಕ್ ಹೋಗಿಲ್ಲ ನೀನು ಅಂತ ಅಂದು. ಅವ್ರೊಂಥರ ನಮಗ್ ಟೀಚರ್ ಇದ್ದಂಗೆ. ಯಾಕೆ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ಕೇಳ್ತಿರ್ತಾರ ಅವಾಗ. ನಮ್ಮ ಅಕ್ಕನ ಜೊತೆ ಇವನ ಬಂದ್ವಿ. ಸುಮ್ನೆ ಇರಲ್ಲ ನೋಡಿ, ಎಷ್ಟ್ ಚೂಟಿ ಇದ್ದಾನೆ ಇವನು. ಲವ್ ಯು ಗುಡಿ ಗುಡಿ. ಹತ್ತಿಗೆ ಹೋಗಲ್ಲ ನೀನು, ಹತ್ತಿಗೆ ಹೋಗಲ್ಲ ನೀನು. ಹತ್ತಿಗೆ ಹೋಗಲ್ಲ ನೀನು. ನಡಿ ಹತ್ತಿಗೆ ನಡಿ ನೀನು. ಹತ್ತಿಗಂದ್ರೆ ಅಲ್ಲಿ ಹೋಗ್ತಿದ್ದಾನೆ, ಇಳಿದು ಹೋಗ್ತಿದ್ದಾನೆ. ಹತ್ತಿ ಅಂದ್ರೆ ಹತ್ತಿ ಬೆಲೆ, ಬೆಂಗಳೂರು ಹತ್ರ ಅವ್ರ ಊರದು. ಸುಮ್ನೆ ಹಾಗೆ ಬಂದಿದ್ದಾರೆ. ನನ್ ಗಾಡಿ ಸ್ಟಾರ್ಟ್ ಆಗಿದ್ದಿಲ್ಲ ಅಲ್ಲ, ಅದಕ್ಕೆ ಈಗ ನಮ್ ತಮ್ಮಗೆ ಚೆಕ್ ಮಾಡು ಅಂತ ಹೇಳ್ತಿದೀನಿ. ಅವನೀಗ ನೋಡೋಣ ಏನಾಗಿದೆ ಅಂತ. ನೋಡೋಣ ಬನ್ನಿ. ಕೀನೇ ಓಪನ್ ಆಗ್ತಿಲ್ಲ, ಲಾಕ್ ಆಗ್ಬಿಟ್ಟಿದೆ. ನೋಡಿ ಹೆಂಗ್ ತೆಗಿಯೋದು ಗೊತ್ತಿಲ್ಲ. ಗಾಡಿ ಇಲ್ಲಿದೆ, ಸ್ಟಾರ್ಟ್ ಮಾಡ್ತಿದ್ದಾನೆ ನಮ್ ತಮ್ಮ. ಏನಾಗಿದೆ ಅಂತ ನೋಡೋಣ. ಮೊನ್ನೆ ನನಗೆ ಡಬಲ್ ಸ್ಟ್ಯಾಂಡ್ ಹಾಕಕ್ ಬರ್ಲಿಲ್ಲ, ಹಾಗಾಗಿ ಈ ತರನೇ ಆಗ್ತಿದೆ ಅದು. ಈ ಡಬಲ್ ಸ್ಟ್ಯಾಂಡ್ ಹಾಕಕ್ ಬರ್ಲಿಲ್ಲದಕ್ಕೆ ನಾನು ಕಿಕ್ ಮಾಡ್ಲಿಲ್ಲ. ಕಿಕ್ ಹೊಡಿತಾನ ಅನ್ಸುತ್ತೆ ಅವನು. ನೋಡ್ತಿದ್ದಾನೆ. ಸ್ಟಾರ್ಟ್ ಆಯ್ತು, 2 ಸತಿ ಸ್ಟಾರ್ಟ್ ಆಯ್ತು. ನಾನೀಗ 3 days ಆಯ್ತು ಸ್ಕೂಟಿನೇ ಆನ್ ಮಾಡಿಲ್ಲ. ಬ್ಯಾಟ್ರಿ ಡೌನ್ ಆಗಿದೆ ಅಂತೆ. ಇಲ್ಲ, ಅದು ನಾನು ಗಾಡಿ ತೊಳ್ದಾಗೆ ಸ್ಟಾರ್ಟ್ ಮಾಡ್ಬೇಕಾಗಿ ಸ್ಟಾರ್ಟ್ ಆಗಿದ್ದಿಲ್ಲ ಅದು. ಟ್ರೈ ಮಾಡೋಣ ಅಂತ ಮಾಡ್ತಿದೀವಿ. ಸ್ಟಾರ್ಟ್ ಆಯ್ತು. ಏನಿಲ್ಲ, ನಾನು ತೊಳ್ದಿರ್ಲಿಲ್ಲದಕ್ಕೆ ಅದು ಹಂಗಾಯ್ತು. ರೇಸ್ ಮಾಡ್ತೀನಿ. ಮಾಡ್ಕೊಂತ ಹೋಗ್ಕಳ ಫ್ರೆಂಡ್ಸ್, ನಮ್ಮ ಏನ್ ಹೇಳ್ತಾರೆ ಅಂತ ಕೇಳ್ತಿದ್ದಾರೆ ಕಮೆಂಟ್ಗೋಸ್ಕರ. ಅವ್ರ ಏನ್ ಮಾಡ್ತಾರೆ, ಏನು ಮಾಡಲ್ಲ ನೋಡು. ನೀನ್ ಚಂದದ್ರ ಮಾಡ್ತದ್ರ, ಚಂದದಿ ಓಕೆ ಆಗೈತಿ. ನೋಡು ನಿನ್ ತಲೆ ಹೆಂಗಾಗೈತಿ, ನಿನ್ ಜಡಿ ಹೆಂಗೈತಿ ಅಂತದ್ರ. ನೀನೇ ಇಲ್ಲ ಬಿಡವ, ಅದಲ್ಲೇ 50 ಮೇಲೆ ಆಗೈತಿ, ಅದೇನ್ ಚಂದ ಐತಿ ಅಂತ ಹೇಳ್ತಾರ. ಅವ್ನ್ ನಗದ್ ನೋಡ್ ನಾವ್ ಮಾತಾಡೋದಕ್ಕ. ಸುಮ್ನೆ ಹಿಡಕಲ್ ಅಲ್ಲಿ ಹೆಂಗ್ ಕಾಂತಾವ, ಮೂವಿ ಎಲ್ಲಿ ಕಾಂತತಿ ನೋಡ್ರಿ. ಇವ್ರು ನನಗೆ ಚೆನ್ನಾಗಿಲ್ಲ ಅಂತಿದ್ದಾರೆ, ಕಮೆಂಟ್ ಮಾಡಿ. ಯೂಟ್ಯೂಬಿಗೆ ಹೋಗ್ಬೇಕಂದ್ರೆ ಅದಕ್ಕೆ ಹೋಗ್ಬಿಟ್ಟು ಅಂತಿದಾರ ಅವರು. ನಾನಿದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವ್ರು ನೋಡ್ತಾರೆ. ಹಾಯ್ ಮಾಡ್ರಿ ನಮ್ ಫ್ರೆಂಡ್ಸಿಗೆಲ್ಲ.
ಕಾಯಿ ಹ್ಮ್ ಅವ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನು. ನಂಗೆ ಅವೆಲ್ಲ ಬರಲ್ಲ ಏ ಹೇಳಮ್ಮ ನೀನು ಒಂಚೂರು ಬರಲ್ಲಮ್ಮ. ಹೇಳ. ಎತ್ತಾಗ ಚಾನಲ್ ಮಾತಾಡ ಸಬ್ಸ್ಕ್ರೈಬ್ ಎತ್ತಾಗ ಮಾತಾಡಿದ ನೋಡ್ ಕೂಲ್ ಆಡ್ಕೊಂಡಳ ಏರ್ ಬಂಡಕ್ಕೊಂದಳ ಇಂಥವಾದ್ರೆ ಹೇಳ್ತ ನೋಡ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಎಂತದ ಚಾನಲ್ ಹ್ಮ್ ಸಬ್ಸ್ಕ್ರೈಬ್ ಬರಲ್ಲ. ಸಪೋರ್ಟ್ ಮಾಡಿ ಅಂತ ಆದ್ರೂ ಹೇಳ್ರಿ. ಸಪೋರ್ಟ್ ಮಾಡ್ರಿ, ನನ್ ಮಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ. ಚೆನ್ನಾಗಿ ಏನ ಇನ್ನೊಂದು ಸಬ್ಸ್ಕ್ರೈಬ್ ಸಪ್ರೇ ಸಪ್ರೇ ಕ್ರೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲವ ಹೇಳಲ್ಲ ನೀವು? ಪಾಪ ಅವ್ರಿಗೆ ಹೇಳಕ್ ಬರಲ್ಲ, ಅಷ್ಟ್ ಹೇಳೋದೇ ಹೆಚ್ಚು ಅವ್ರು. ಹೆಚ್ಚು ಅದು ಸಾದಾ ಅಷ್ಟೇ ಮಾತಾಡಕ್ ಬರದು. ನಿಮ್ ಹೆಸರು ಹೇಳ್ರಿ. ಭಾಗ್ಯಮ್ಮ. ಭಾಗ್ಯಮ್ಮ ನೋಡಿ. ನಿಮಗೆ ನಾನ್ ಪರಿಹಾರ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಎಷ್ಟು ನೀರಿದೆ ಅಲ್ವಾ. ವಾ, ನೋಡಕ್ಕೆ ಒಂಥರ ಅತಿ ಅದ್ಭುತ ಆಗಿದೆ, ಅದ್ಭುತ ತರ ಇದೆ. ಸಾರಿ, ನೋಡಿ ಏನ್ ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನೋಡಿ. ಹೆಂಗು ಹರಿತಿದೆ ಅಲ್ಲ ನೀರು. ತುಂಬಾ ಚೆನ್ನಾಗಿದೆ ಪ್ಲೇಸಸ್, ನೋಡಕ್ ತುಂಬಾ ಚೆನ್ನಾಗಿದೆ. ಈಗ ಒಂದ್ 2 ತಿಂಗಳಿಂದ ನೀರೇ ಇರ್ಲಿಲ್ಲ. ಎಷ್ಟು ನೀರಿದೆ ಅಂದ್ರೆ ನೋಡಕ್ಕೆ ಒಂಥರ ಖುಷಿ ಆಗ್ತಿದೆ. ಏನಪ್ಪಾ ಹಿಂಗಾಗ್ಬಿಟ್ಟಿದೆ ಅಂತ 2 ತಿಂಗಳ ಹಿಂದೆ ನೋಡ್ತಿದ್ದೆ ನಾನು ಹೋಗ್ತಾ. ನೋಡಿ ಆ ತರ ಇದೆ. 2 ತಿಂಗಳ ಹಿಂದೆ ನೀರೇ ಇರಲಿಲ್ಲ, ಅದನ್ನ ನೋಡಿ ತುಂಬ ಬೇಜಾರಾಗ್ತಿತ್ತು. ಈಗ ನೀರಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಸೈಡು ಈ ಥರನೇ ಹೊಳೆ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಾನು 2 ತಿಂಗಳ ಹಿಂದೆ ನೋಡಿ ನಾನು ಬೇಜಾರು ಮಾಡ್ಕೊಂಡಿದ್ದೆ ನಮ್ಮ ಹರಿಯಾರ ಹೊಳೆ ನೋಡಿ. ಈಗಂತೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಮಳೆ ಬಂದಾಗ ಬರ್ಬೇಕು ಹರಿಯಾರಕ್ಕೆ. ಹರಿಯಾರ ಹೊಳೆ ನೋಡ್ಬೇಕು ಅಂದವರೆಲ್ಲ ಮಳೆ ಬಂದಾಗ ಬನ್ನಿ. ಯಾಕಂದ್ರೆ ಮಳೆ ಇರ್ಲಿಲ್ಲ ಅಂದ್ರೆ ಹರಿಯಾರ ತರ ಕಾಣಲ್ಲ, ಹರಿಯೋ ನೀರ್ ತರ ಕಾಣಲ್ಲ. ಹಾಗಾಗಿ ಹರಿಯಾರ ನೋಡ್ಬೇಕಂದ್ರೆ ಇದು ಮಳೆಗಾಲದಲ್ಲಿ ಬನ್ನಿ ನೀವು. ತುಂಬಾ ಚೆನ್ನಾಗ್ ಕಾಣ್ತಿದೆ. ನೀವು ನೋಡಿ ಬೇಕಾದ್ರೆ ಹೇಗೆ ಹರಿತಿರೋ ನೀರನ್ನ ನೋಡಿದ್ರೆ ಹೋಗಿ ಧುಮುಕ್ಬಿಡೋಣ ಅನ್ಸುತ್ತೆ. ಆದ್ರೆ ನನಗೆ ಈಜ್ ಬರಲ್ಲ. ಏನಿದು ನಿಂತಿರೋ ನೀರಲ್ಲಿ ಈಜ್ ಮಾಡೋಳು ನಾನು. ಹಾಗಾಗಿ ತುಂಬಾ ಚೆನ್ನಾಗ್ ಕಾಣ್ತಿದೆ, ನಾ ಎಂಜಾಯ್ ಮಾಡ್ತಿದೀನಿ ನೋಡಿ. ಯಾಕಂದ್ರೆ ನಾನ್ ಬರ್ತಾನೆ ಇರ್ತೀನಿ, ಹಾಗಾಗಿ ನೋಡ್ತಾನೆ ಇರ್ತೀನಲ್ಲ. ಮತ್ತೆ ಒಂದ್ 2 ತಿಂಗಳು ಬ್ಯಾಕ್ ನೀರೇ ಇರ್ಲಿಲ್ಲ. ಅವಾಗ ಅಯ್ಯೋ ಹರಿಯಾಣದಲ್ಲಿ ನೀರಿಲ್ಲ, ನಾವೆಲ್ಲ ಏನ್ ಮಾಡೋದು ಕುಡಿಯಕ್ಕೆ ಅಂತ ಅನ್ಕೋತಿದ್ವಿ. ಈಗ ಆಲ್ಮೋಸ್ಟ್ ಎಲ್ರ ಮನೇಲಿ ಅಕ್ವಾಗಾರ್ಡ್ ಇರುತ್ತೆ. ಬಿಟ್ರು ತುಂಬಾ ತುಂಬಾ ಬಡವ್ರು ಇರ್ತಾರಲ್ಲ, ಅವ್ರ ಮನೇಲಿ ಅಕ್ವಾಗಾರ್ಡ್ ಇರೋದಲ್ಲ. ಹೆಂಗಪ್ಪ ನೀರಿಂದು ಎಲ್ಲದಕ್ಕೂ ನೀರ್ ಬೇಕು ಹಾಗಂತ ಅಂದು ಇದು ಮಾಡಕ್ಕಾಗಲ್ಲ. ಅಕ್ವಾಗಾರ್ಡ್ ಐತಿ ಅಂತ ಅಂದು ಎಲ್ಲದಕ್ಕೂ ನೀರ್ ಬೇಕು. ನಮ್ ಮನೇಲಂತೂ ಪ್ರತಿ ಸತಿನು ನಮ್ಮಮ್ಮ ಅಂತೂ ನಲ್ಲಿ ನೀರೇ ಕೇಳೋದು. ಫಸ್ಟ್ ಬೋರ್ ಐತಿ ಅಂದ್ರೆ ಹಿಂಗ್ ಅಂತಿರ್ತಾರೆ, ನಲ್ಲಿ ನೀರು ಹೌದಾ ಅಂತ ಅಂತಾರೆ. ಹಾಗಾಗಿ ನಮ್ಮಮ್ಮಂಗ್ ನಲ್ಲಿ ನೀರ್ ಅಂದ್ರೆ ತುಂಬಾ ಇಷ್ಟ. ಅದ್ರಾಗೂ ಹೊಳೆಗ್ ಬಂದ್ಬಿಟ್ರೆ ಅಂತೂ ಅವ್ರ ರಿಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಖುಷಿ ಅವ್ರಿಗೆ ಹೊಳೆಗ್ ಬಂದ್ರೆ. ನೋಡೋಣ ಯಾವಾಗಾದ್ರೂ ಆದ್ರೆ ಹೊಳೆಗ್ ಬರ್ತೀನಿ ನಾನು. ನೋಡಿ ನಮ್ಮ ಹರಿಯಾರ ಹೊಳೆ ಯಾವ ತರ ಹರಿತಿದೆ ಅಂತ ಅಂದು ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಬೆಳಿಗ್ಗೆ ಹೊಲಕ್ಕೆ ಹೋಗ್ತೀನಿ ಅಂತ ನಿಮಗೆ ಹೇಳಿದ್ದೆ, ಹೋಗೋಕ್ಕಾಗಲಿಲ್ಲ ನನಗೆ. ಯಾಕಂದರೆ ನನ್ನ ಗಾಡಿ ಸರ್ವಿಸಿಗೆ ಬಂದಿತ್ತು. ಹಾಗಾಗಿ ಫೋನ್ ಮಾಡ್ತಿದ್ರು 2 ಡೇಸಿಂದ ಸರ್ವಿಸ್ ಇದೆ ನಿಮ್ಮದು ಬನ್ನಿ ಅಂತ ಅಂದು. ಅದಕ್ಕೆ ಬೆಳಗ್ಗೆ ನಾನು ಹೊಲಕ್ಕೆ ಹೋಗ್ಲಿಲ್ಲಂಗೆ ಗಾಡಿ ಸರ್ವಿಸಿಗೆ ಕೊಡೋಣ ಅಂತ ಹೋಗ್ತಿದ್ದೆ. ಹಾಗಾಗಿ ಹರಿಯಾರದ ಹೊಳೆ ನಿಮಗೆ ತೋರ್ಸೋಣ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಅದ್ಭುತವಾಗಿತ್ತು ಅದು ದೃಶ್ಯ ನೋಡೋಕ್ಕೆ. ಹಾಗಾಗಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಹಾಗಾಗಿ ತೋರ್ಸೋಣ ನಿಮಗೆಲ್ಲ ಅಂತ ಅಂದು ಅದ್ರದ್ದು ವಿಡಿಯೋ ಮಾಡಿದೆ ನಾನು. ಅದನ್ನು ಡೈರೆಕ್ಟ್ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಇದನ್ನು ಲಾಸ್ಟಿಗೆ ಹೇಳ್ತಿದ್ದೀನಿ ಅಂದರೆ, ಅಲ್ಲಿ ಬೈಪಾಸಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟಿದೆ, ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ನಂದು ಬ್ಲಾಗ್ ಇಷ್ಟೇ.
ನಿಮಗಿಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.